ಭಕ್ತಾದಿಗಳು ಕೊಟ್ಟಂತ ದುಡ್ಡಿಂದಾನೇ ಕ್ಷೇತ್ರಗಳು ನಡಿಬೇಕು ಅಂದಾಗ ನಾನು ಒಂದು ಸಣ್ಣ ಆಶ್ರಮ ಕಟ್ಟಿರೋನ್ ಸ್ವಾಮಿ, ನಾನ್ ಭಿಕ್ಷೆ ಬೇಡ ಇದನ್ನ ಮಾಡ್ತಾ ಇದ್ರು ನೀವ್ ಇಷ್ಟು ಕೀಳಾಗಿ ಮಾತಾಡ್ತೀರಾ, ಕೀಳಾಗಿ ನೋಡ್ತೀರಾ ಅಂದ್ರೆ ನಿಮ್ಮ ಮನಸ್ಥಿತಿಗಳಿಗೆ ಏನಂತ ಬೊಗಳಣ, ಏನಂತ ಹೇಳೋಣ. ಫಸ್ಟ್ ಒಳ್ಳೆ ಭಾವನೆಯಿಂದ ನೋಡ್ರಿ ವ್ಯಕ್ತಿಗಳನ್ನ. ಒಳ್ಳೆ ಒಬ್ಬ ಭಿಕ್ಷುಕನು ಕೊಡುವಾಗ, ಅವನು ಭಿಕ್ಷುಕನಿಗೆ 10 ರೂಪಾಯಿ ಕೊಡುವಾಗ ತೃಪ್ತಿಯಿಂದ ಕೊಡ್ಬೇಕು. ಅವ್ನು ಭಿಕ್ಷೆ ಬೇಡ್ತಾವನೆ, ಅವ್ನ ಹಣೆ ಬರ ಕೊಡ್ಬೇಕು ಅನ್ನೋದಲ್ಲ. ನಾನು 10 ರೂಪಾಯಿ ಕೊಡ್ತೀನಿ ಭಿಕ್ಷುಕನಿಗೆ, ಅವ್ನಿಗೊಂದು ತೃಪ್ತಿಯಾಗಿ ಕೊಡ್ಬೇಕು. ಗುರು ಊಟ ಮಾಡು, ನನ್ ಶ್ರಮದ ದುಡ್ಡು ಇದ್ರು ಊಟ ಮಾಡು. ಆ 10 ರೂಪಾಯಿನ ಅವ್ನು ಹೋಗಿ ದುರುಪಯೋಗ ಪಡಿಸ್ಕೊಂಡ್ರೆ ಅವ್ನ ಹಣೆ ಬರ. ಅದಕ್ಕೆ ಅವ್ನಿಗೆ ಶಿಕ್ಷೆ ಗುರಿ ಆಗ್ಲೇಬೇಕು. ನೀವು ಕೊಟ್ಟಂತ ಹಣ ನಾನು ಏನೋ ದುರುಪಯೋಗ ಪಡಿಸ್ಕೊಂಡ್ರೆ ಅದಕ್ಕೆ ನನಗೊಂದಿನ ಕಟ್ಟಿಟ್ಟ ಬುತ್ತಿ ಅದು. ಇಲ್ಲಿ ಮಾಡಿದ್ನ ಇಲ್ಲೇ ಅನುಭವಿಸ್ ಹೋಗ್ಬೇಕಣ್ಣ. ಯಾವ್ದನ್ನು ನಾನ್ ಮಾಡಿದ ತಪ್ಪನೆಲ್ಲ ನನ್ ಮಗ ಅನುಭವಿಸ್ತಾನೆ, ನನ್ ಮೊಮ್ಮಗಳು ಅನುಭವಿಸ್ತಾಳ, ಅವೆಲ್ಲ ಕಾಲ ಹೊಲ್ಟೋಯ್ತು. ಇವತ್ತಿನ ಕಾಲದಲ್ಲಿ ನೋಡಿ ಪ್ರತಿಯೊಬ್ಬ ಮನುಷ್ಯನು ಇಲ್ಲೇ ನರಕ ಅನುಭವಿಸ್ತಾನೆ. BP ಬರುತ್ತೆ, ಕಾಲ್ ಗ್ಯಾಂಗ್ರೀನ್ ಆಗುತ್ತೆ, ನಾನಾ ರೋಗಗಳು, ಮೆಡಿಸನ್ನೇ ಗೊತ್ತಿಲ್ದಿರೋ ರೋಗಗಳು ಬಂದು ಸಾಯ್ತವನೆ. ಕಾರಣ ಏನಂದ್ರೆ ಅವನ ಪಾಪ ಕೃತ್ಯಗಳು, ಅವನ್ ಮಾಡ್ದಂತ ಒಂದಷ್ಟು ವಂಚನೆಗಳು. ಅವ್ನ್ ಮಾಡಿರೋ ವಂಚನೆಗಳು ಬೇರೆಯವ್ರಿಗೆ ಗೊತ್ತಿರಲ್ಲ. ಈಗ ನಾನ್ ವಂಚನೆ ಮಾಡ್ತಾ ಇದೀನಿ ಅಂದ್ರೆ ಅದಕ್ಕೆ ತಕ್ಕ ಶಾಸ್ತಿ ನಾನು ಇಲ್ಲ ಅನ್ಭವಿಸ್ಬೇಕು. ನಾನ್ ಧರ್ಮದ ಕಾರ್ಯ ಮಾಡ್ತಾ ಇದೀನಿ ಅಂದ್ರೆ ಖಂಡಿತವಾಗ್ಲೂ ಆ ಭಗವಂತನ ಆಶೀರ್ವಾದ ಸಿಗುತ್ತೆ. ಒಂದಲ್ಲ ಒಂದಿನ ನನ್ನ ಶ್ರಮಕ್ಕೆ ಪ್ರತಿಫಲ ಸಿಗಲೇಬೇಕು. ಇವತ್ ನಾನು ಕಷ್ಟ ಪಡ್ತಿರ್ಬೋದು, ಇವತ್ ನನ್ನ ಅವಮಾನಿಸ್ತಿರ್ಬೋದು, ಇವತ್ತು ನನ್ನ ಚೀ ಅವ್ನ್ ಸರಿ ಇಲ್ಲ, ಲೋಫರ್, ಲಫಂಗ, ಇನ್ನೊಂದು ಮತ್ತೊಂದು ಮಗದೊಂದು, ದುಡ್ಡು ಮಾಡ್ತವ್ರೆ, ಅಲ್ಲಿ ಮಾಡ್ತವ್ರೆ, ಇಲ್ಲಿ ಮಾಡ್ತವ್ರೆ, ಅಲ್ಲಿ ಮಾಡ್ಬಿಟ್ಟವ್ರೆ. ಸರ್ ಯಾರ್ಯಾರು ಅಪಪ್ರಚಾರ, 100 ಎಕರೆಲಿ 10 ಎಕರೆಲಿ ರೆಸಾರ್ಟ್ ಕಟ್ತಿದೀನಿ ನಾನು. 10 ಎಕರೆ ಅವನ್ಗೇನ್ರಿ 2 kg ಬಂಗಾರ ಇದೆ ಅವನ ಹತ್ರ. ಏನು ಮಾತಿಗೆ ಅವೆಲ್ಲ ನಮ್ಮ ಹತ್ರ ಬಂದು ಹೇಳಿದಾಗ ನಾವು ಇಲ್ಲಿ ನಿರಾಶ್ರಿತರು ಸಗಣಿ ಎತ್ತಾ ಇದೀವಿ ಸ್ವಾಮಿ. ಮನುಷ್ಯರು ಸಗಣಿ ಎತ್ತಾ ಇದೀವಿ, ಹಸು ಸಗಣಿ ಎತ್ತಕೇನೆ ಇವತ್ತು ಗಂಡ್ಲ ಏನೋ ಗ್ಲೌಸ್ ಹಾಕೊಂಡು ಎತ್ತಾರೆ ಅಂತ ಪರಿಸ್ಥಿತಿ ಬಂದಿರುವಾಗ ನಾವು ಇಲ್ಲಿ ಒಂದಷ್ಟು ಸಗಣಿ ಎತ್ತಾ ಇದೀವಿ. ಯಾಕೆ? ನಮಗೂ ಅಸಹ್ಯ ಅನ್ಸುತ್ತೆ, ಗಲೀಜು ಅನ್ಸುತ್ತೆ. ಆದ್ರೂ ಈ ಸೇವೆ ಮಾಡ್ತಾ ಇದೀವಿ ಅಂದ್ರೆ ಮನುಷ್ಯರ ಸೇವೆ ಮಾಡ್ತಾ ಇದೀವಿ ಅಂತ ನಾವು ಅನ್ಕೊಂಡಿಲ್ಲ. ನಾವು ದೇವ್ರ ಸೇವೆ ಮಾಡ್ತಾ ಇದೀವಿ, ದೇವ್ರ ಮಕ್ಕಳ ಸೇವೆ ಮಾಡ್ತಾ ಇದೀವಿ. ಹೀಗಾಗಿ ಜನ ನಮ್ಮನ್ನ ಗುರ್ತಿಸ್ತಾ ಇರೋದು, ಪ್ರೀತಿಸ್ತಾ ಇರೋದು ಯೋಗೇಶ್ ಅಂತ ಅಲ್ಲ, ನಾವು ಮಾಡ್ತಿರೋ ಸೇವೆಯನ್ನ ನೋಡಿ ಪ್ರೀತಿಸ್ತಾ ಇದ್ದಾರೆ. ಆ ಸೇವೆಗೆ ಅವರು ಪರಿಪೂರ್ಣವಾಗಿ ಅವ್ರ ಮನಸ್ಸಿಂದ ಸಹಾಯ ಮಾಡ್ತಾ ಇದಾರೆ. ಆ ಸಹಾಯಕ್ಕೂ ನೀವು ಕಲ್ಲಾಕೋ ಕೆಲಸ ಮಾಡ್ತೀರಿ.